ನಮಸ್ಕಾರ ವಿದ್ಯಾರ್ಥಿಗಳ ಪ್ರಥಮ PUC ಕನ್ನಡ 2 ಅಂಕಗಳ ಪ್ರಶ್ನೋತ್ತರಗಳು ನೋಡಿ. ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೋತ್ತರಗಳು. ನೀವು ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮಗೂ ಇರುವಂತಹ 2 ಅಂಕಗಳಿಗೆ ಇರುವಂತಹ ಪ್ರಶ್ನೆಗಳು ಎಷ್ಟಿರುತ್ತಲ್ಲ ಅಷ್ಟು ಪ್ರಶ್ನೋತ್ತರಗಳನ್ನು ಕೂಡ ನೀವು ಸುಲಭವಾಗಿ ಉತ್ತರಿಸಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೀವು ಇವುಗಳನ್ನು ಸರಿಯಾಗಿ ಗಮನಿಸಿ ಅಭ್ಯಾಸ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು ಅಂದರೆ, ಕರ್ಣನ ಜನ್ಮ ರಹಸ್ಯವನ್ನು ದುರ್ಯೋಧನ, ಕುಂತಿ, ಶ್ರೀಕೃಷ್ಣ, ದಿವ್ಯಜ್ಞಾನಿಯಾದಂತಹ ಸಹದೇವ, ಸೂರ್ಯ ತಿಳಿದಿದ್ದರು. ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು ಅಂದರೆ, ಗುರು ಹಿರಿಯರನ್ನು ನೋಡುವುದು ಕಣ್ಣಿಗೆ ಶೃಂಗಾರ, ಕಿವಿಗೆ ಅಥವಾ ಕರ್ಣಕ್ಕೆ ಪುರಾತನದ ಸಂಗೀತವನ್ನು ಕೇಳುವುದು ಶೃಂಗಾರವಾಗಿದೆ. ಚೆನ್ನಯ್ಯನ ಗುಪ್ತ ಭಕ್ತಿಯ ಶಕ್ತಿ ಯಾವ ರೀತಿಯದು ಅಂದರೆ, ಚೆನ್ನಯ್ಯನ ಗುಪ್ತ ಭಕ್ತಿಯ ಶಕ್ತಿಯು ಎಳ್ಳಿನಲ್ಲಿ ಅಡಕವಾಗಿರುವಂತಹ ತೈಲದಂತೆ, ಮರದೊಳಗೆ ಅಡಕವಾಗಿರುವ ಅಗ್ನಿಯಂತೆ, ನೆಲದಲ್ಲಿ ಅಡಕವಾಗಿರುವ ನಿಧಾನದಂತೆ ಅಗೋಚರವಾದುದು. ಮೃಗ ಪಕ್ಷಿಯನ್ನು ಸ್ವಾಮಿಯು ಹೇಗೆ ರಕ್ಷಿಸ್ತಾನೆ ಅಂದರೆ, ಅಡವಿಯೊಳಗೆ ಆಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ನೀಡಿ ಎತ್ತ ತಾಯಿಯ ಹಾಗೆ ಜವಾಬ್ದಾರಿಯಿಂದ ರಕ್ಷಿಸುತ್ತಾನೆ. ಮಹಾದೇವನ ಶಿಶು ಮಕ್ಕಳ ಹೆಸರೇನು ಅಂದರೆ, ಮಹಾದೇವನ 3 ಶಿಶು ಮಕ್ಕಳನ್ನು ದತ್ತುವಾಗಿ ಪಡೆದಿರ್ತಾನೆ. ಅದರಲ್ಲಿ ಮೊದಲನೆಯವನ್ನು ಬೇಡರ ಕನ್ನಯ್ಯ, ಇನ್ನಿಬ್ಬರು ಸತ್ಯವಂತೆ ಸಂಕಮ್ಮನ ಮಕ್ಕಳಾದ ಕನ್ನಯ್ಯ ಮತ್ತು ಬಿಲ್ಲಯ್ಯರು. ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು ಅಂದರೆ, ನೃಪತುಂಗನೇ ಚಕ್ರವರ್ತಿಯಾಗಿ ಕವಿ ಪಂಪ ಮುಖ್ಯಮಂತ್ರಿಯಾಗಿದ್ದಾನೆ. ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಣಪ್ಪ, ಸರ್ವಜ್ಞ, ಷಡಕ್ಷರ ದೇವ ಮೊದಲಾದವರನ್ನೊಳಗೊಂಡ ನಿತ್ಯ ಸಚಿವ ಮಂಡಲವನ್ನು ಸರಸ್ವತಿ ರಚಿಸಿದ್ದಾಳೆ. ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು ಅಂದರೆ, ವೈದ್ಯಾಧಿಕಾರಿಗೆ ಹುಡುಗ ಸುಮಾರು ಎತ್ತರದ, ನರಪೇತಲ, ಅಗಲ ಕಿವಿಗಳ, ಹೊಟ್ಟೆ ಡುಬ್ಬಣ್ಣ, ಮುಖದಲ್ಲಿ ನೋವಿನ ರೋಷವನ್ನು ತುಂಬಿಕೊಂಡಂತೆ ಕಾಣ್ತಾ ಇದ್ದ. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಅಂದರೆ, ಕರ್ನಾಟಕದ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳಾಗಿವೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಎಷ್ಟು, ಅವು ಯಾವುವು ಅಂತ ಇದೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು 9. ಅವು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಮತ್ತು ರಾಹುಕೇತುಗಳು. ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂದರೆ, ನೇಪಾಳ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ ಸುಮಾರು 25 ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನವನ್ನು ಹಾರಲು ಬಿಟ್ಟಿದೆ. ಈ ದೇಶವು ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳನ್ನು ಹೊಂದಿದ್ದು, ವಿಮಾನದ ದರ ಕೂಡ ಶ್ರೀಸಾಮಾನ್ಯನಿಗೂ ಕೈಗೆ ಎಟುಕುವಂಥದ್ದು. ಇನ್ನು ಅಪರಾಜಿತ ಬಳ್ಳಿಯ ಗುಣ ಯಾವುದು ಅಂತ ಇದೆ. ಅಪರಾಜಿತ ಬಳ್ಳಿಯು ರಕ್ಷಾ ಕವಚದಂತಿದೆ. ತಂದೆ ತಾಯಿಯ ವಿನಃ ಬೇರೆ ಯಾರಾದರೂ ಆ ಬಳ್ಳಿಯನ್ನು ಮುಟ್ಟಿದರೆ ಅದು ಅವರಿಗೆ ಹಾವಾಗಿ ಕಚ್ಚುವಂತಹ ಗುಣವನ್ನು ಹೊಂದಿದೆ. ಬೆಟ್ಟದ ಮೇಲಿನ ದೇವತೆಯು ಬೋಳಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ ಅಂದರೆ, ಬೆಟ್ಟದ ಮೇಲಿನ ದೇವತೆ ಬೋಳಶಂಕರನ ಅಣ್ಣ ಅತ್ತಿಗೆಯರಿಗೆ ಕೈ ಮಾಡಿ ಕರೆದಂತೆ, ದುಂಡಗೆ ಉರಿಯುವಂತಹ ಕಣ್ಣು, ಹೊಳೆಯುವ ಹಲ್ಲು, ಎತ್ತಿನ ಹಾಗೆ ಕೊಂಬು ಹೊಂದಿದಂತೆ ಕಾಣಿಸ್ತಾ ಇತ್ತು. ಸಾಹುಕಾರನನ್ನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚುತ್ತಾನೆ ಅಂದರೆ, ಸಾಹುಕಾರನ ದುಡ್ಡಿರುವ ಪೆಟ್ಟಿಗೆಯ ಆಭರಣವನ್ನು ತಮ್ಮ ಬಳಿಯಲ್ಲೇ ಇಟ್ಕೊಂಡು ಒಳ್ಳೆಯ ಗದ್ದೆ, ತೋಟ, ಹೊಲವನ್ನೆಲ್ಲ ಸರದಾರನಿಗೆ ಕೊಟ್ಟು ನದಿಯ ಹತ್ತಿರದ ಕಲ್ಲು ಮರಡಿಯ ಭಾಗವನ್ನು ಬೋಳಶಂಕರನಿಗೆ ಹಂಚ್ತಾನೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡ್ತವೆ ಅಂತ ಅಂದರೆ, ಬೋಳಶಂಕರನಿಗೆ ಪಿಶಾಚಿಗಳು ಧಾನ್ಯಗಳಿಂದ ನಾಣ್ಯಗಳನ್ನು, ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ. ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾರೆ ಅಂದರೆ, ಸರ್ವ ಕೆಡಕಿನ ಒಡೆಯ ಬಂದನು, ಚಿನ್ನದ ಹಲ್ಲು ಸಿಡಿಯುವಂತೆ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಜೀವರಸಗಳನ್ನು ಬತ್ತಿಸುತ್ತಾ ಕತ್ತಲೆಯ ನಿಜ ಜನಕ ಬಂದನು. ಬೋಳಶಂಕರ ಏನಂತ ಹೇಳ್ಬಿಟ್ಟು ಡಂಗೂರ ಸಾರ್ತಾನೆ ಅಂತಂದರೆ, ನಮ್ಮ ರಾಜ್ಯಕ್ಕೆ ಒಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡುವುದನ್ನು ಕಲಿಸ್ಕೊಡ್ತಾನೆ. ಜನ ಎಲ್ಲರೂ ಊರಾಚೆ ಎತ್ತರದ ಗೋಪುರ ಇದೆಯಲ್ಲ ಅಲ್ಲಿ ಸೇರಬೇಕು ಅಂತ ಹೇಳ್ಬಿಟ್ಟು ಬೋಳಶಂಕರ ಡಂಗುರವನ್ನು ಸಾರಿಸ್ತಾನೆ. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ರು ಅಂದರೆ, ಕರ್ಣನ ಜನ್ಮ ರಹಸ್ಯವನ್ನು ದುರ್ಯೋಧನ, ಕುಂತಿ, ಶ್ರೀಕೃಷ್ಣ, ದಿವ್ಯಜ್ಞಾನಿಯಾದಂತಹ ಸಹದೇವ, ಸೂರ್ಯ ಅರಿತಿದ್ರು.
ಸೀತೆಯನ್ನು ಕಾಡಿನಲ್ಲಿ ಪ್ರಾಣಿಗಳು ಹೇಗೆ ಉಪಚರಿಸಿದ್ವು ಅಂದರೆ, ಕಾಡಿನಲ್ಲಿದ್ದ ಪಕ್ಷಿ, ಮೃಗ, ಜಂತುಗಳು ಧರಣಿಸುತೆಯ ಸುತ್ತಲೂ ನೆರಳಿನ ಹಾಗೆ ನಿಂತು ಅವಳ ಸ್ಥಿತಿಯನ್ನು ಕಂಡು ಕಂಪನಿಗೆರೆದು ತಮ್ಮಲ್ಲಿ ಪರಸ್ಪರ ವೈರ ಭಾವವನ್ನು ಮರೆತು ಉಪಚರಿಸ್ತಾ ಇದ್ವು. ಸಿಡಿಲು ಗುಡುಗುಗಳನ್ನು ಕಳುಹಿಸುವಂಥ ಮಹಾದೇವ ಯಾರನ್ನು ಕೇಳ್ತಾನೆ ಅಂದರೆ, ಸಿಡಿಲು ಗುಡುಗುಗಳನ್ನು ಕಳಿಸುವಂತೆ ಮಹಾದೇವನು ದೇವತೆಗಳ ಅಧಿಪತಿಯು ಮಳೆಯ ದೇವನಾದ ಇಂದ್ರನಲ್ಲಿ ಕೇಳ್ಕೊಳ್ತಾನೆ. ಹೊಟ್ಟೆ ಒಳಗಿನ ಮಗು ಯಾವ ವರವನ್ನು ಬೇಡುತ್ತಿದೆ ಅಂದರೆ, ನನ್ನ ಮುದ್ದಿನ ಅವ್ವನೇ ವರವ ಕೊಡು ತಾಯೇ, ನನ್ನ ಉಸಿರಿಗೆ ಬಾಳ ಹಸಿರಿಗೆ ಅಂದಾಗ ನಾನು ನಿನ್ನ ಹೆಸರಿಗೆ ಹೂವು ತರುವೆನೆಂದು ಮಗುವು ವರ ಬೇಡುತ್ತದೆ. ಚಿತಾಭಸ್ಮವಾದ ತರು ಯಾವುದು ಮತ್ತು ಎಲ್ಲಿ ಅಂತ ಕೇಳಿದೆ. ಶ್ರೀಗಂಧದ ತರುವೇ ಚಿತಾಭಸ್ಮದ ತರುವಾಗಿದೆ. ಅದು ಸಿರಿಗನ್ನಡ ನಾಡು, ಶ್ರೀಗಂಧದ ಬೀಡು ಎಂಬ ಕರ್ನಾಟಕದಲ್ಲಿದೆ. ನೋಡಿ, ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ನೋಡಿ. ಇವೆಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ 2 ಅಂಕದ ಪ್ರಶ್ನೋತ್ತರಗಳು ಆಗಿರೋದ್ರಿಂದ ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಸೊ ನೀವು ಇವುಗಳನ್ನು ಗಮನ ಹರಿಸ್ಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೋತ್ತರಗಳು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ 2 ಅಂಕದ ಪ್ರಶ್ನೋತ್ತರಗಳಾಗಿವೆ. ಸೊ ಇವುಗಳನ್ನು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಇವುಗಳನ್ನು ಅಭ್ಯಾಸ ಮಾಡಿ. ಹಾಗೆ ರಂಗರಾವ್ ಸಂಪಾದಿಯ ಮೇಲೆ ಬರೆದ ಹೇಳಿಕೆ ಯಾವುದು ಅಂತ ಇದೆ. ನನ್ನ ಶಾಲೆಯಲ್ಲಿ ಕಲಿತಂತಹ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಧೂಳು ಹೇಳುವುದು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ರಂಗರಾವ್ ಸಮಾಧಿಯ ಮೇಲೆ ಬರೆಯಲಾಗಿದೆ. ಅಪರಾಜಿತ ಬಳ್ಳಿಯ ಗುಣವೇನು? ನೋಡಿ, ಈ ಪ್ರಶ್ನೆಯೂ ಕೂಡ ಅಷ್ಟೇ ಮತ್ತೆ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ನಮ್ಮ ಆರೋಗ್ಯದ ಮೇಲೆ ವಿದೇಶಿ ಹೋಟೆಲ್ಗಳು ನಡೆಸಿದಂತಹ ದಾಳಿಗಳೇನು ಅಂತ ಇದೆ. ನಮ್ಮ ಆರೋಗ್ಯದ ಮೇಲೆ ವಿದೇಶಿ ಹೋಟೆಲ್ಗಳು ನಡೆಸಿದಂತಹ ದಾಳಿಗಳೆಂದರೆ, ಜಾಗತೀಕರಣದ ಭಾಗವಾಗಿ ನಮ್ಮ ದೇಶಕ್ಕೆ ಖಾದ್ಯ ತಯಾರಿಕಾ ಕಂಪನಿಗಳು, ಹೋಟೆಲ್ಗಳು ದಾಳಿ ಇಟ್ಟಿರುವಂಥದ್ದು. ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸ್ತದೆ ಅಂದರೆ, ಬೆಟ್ಟದ ಮೇಲಿನ ದೇವತೆ ಅಣ್ಣ ಅತ್ತಿಗೆಯರಿಗೆ ಕೈ ಮಾಡಿ ಕರೆದಂತೆ ದುಂಡಗೆ ಉರಿಯುವ ಕಣ್ಣು, ಹೊಳೆಯುವ ಹಲ್ಲು, ಎತ್ತಿನ ಹಾಗೆ ಕೊಂಬು ಹೊಂದಿದಂತೆ ಕಾಣಿಸ್ತಾ ಇತ್ತು. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದು ಏಕೆ ಅಂದರೆ, ಭೂಲೋಕದ ಶಿವಪುರದ 3 ಸಹೋದರರಾದಂತಹ ಸರದಾರ ಸೋಮಣ್ಣ ಹಾಗೂ ಸಾಹುಕಾರ ಕಾಮಣ್ಣ ಇವರಿಗೂ ಇವರ ತಮ್ಮ ಪ್ರವೇಶವಾಗಿ ನರಕಕ್ಕೆ ಎಳೆದು ತರಲು ಸೈತಾನನು ಪಿಶಾಚಿಗಳನ್ನು ಕಳಿಸಿರ್ತಾನೆ. ಬೆಳಗಿಂದ ಏನೇನು ಕೆಲಸ ಮಾಡಿದನೆ ಅಂತ ಹೇಳ್ತಾನೆ ಅಂದರೆ, ಕೋಡಂಗಿಯು ತಾನು ಬೆಳಗಿನ 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, ಸೊಲಗೆ ಅನ್ನ ಉಂಡೆ, 1 ಗಡಿಗೆ ಅಂಬಲಿ ಕುಡಿದೆ, ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡ್ತಾರೆ ಅನ್ನುವಂಥದ್ದು. ಪಿಶಾಚಿಗಳು ಧಾನ್ಯದಿಂದ ನಾಣ್ಯವನ್ನು ಮಾಡಿಕೊಡುತ್ತವೆ ಹಾಗೂ ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ. ಬೋಳೇಶಂಕರ ಏನಂತ ಹೇಳ್ಬಿಟ್ಟು ಡಂಗೂರ ಸಾರ್ತಾನೆ ಅಂದರೆ, ನಮ್ಮ ರಾಜ್ಯಕ್ಕೆ ಒಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡೋದನ್ನು ಕಲಿಸ್ಕೊಡ್ತಾನೆ, ಎಲ್ಲರೂ ಊರಾಚೆ ಎತ್ತರವಾದ ಗೋಪುರದ ಕಡೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಡಂಗೂರವನ್ನು ಸಾರ್ತಾನೆ. ಚೆನ್ನಯ್ಯ ಗುಪ್ತ ಭಕ್ತಿ ಯಾವ ರೀತಿಯದ್ದು ಅಂತ ಹೇಳಿದರೇನೆ, ಚೆನ್ನಯ್ಯ ಗುಪ್ತ ಭಕ್ತಿಯು ತೈಲದ ತೆರದಿ, ಕಾಷ್ಟದ ಅಗ್ನಿಯ ತೆರದಿ, ನೆಲದ ಮೊರೆಯೊಳಗೆ ತೊಳಗುವ ನಿಧಾನದಂತೆ. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ ಅಂದರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಗಳಿಗೆ ಕಟ್ಟೆಯನ್ನು ಕಟ್ಟಿ ನೀರೆರೆದು ಗಟ್ಟಿಯಾಗಿ ಸಲಹುವನು. ಹೊಟ್ಟೆಯೊಳಗಿನ ಮಗುವು ಯಾವ ವರವನ್ನು ಬೇಡ್ತಾ ಇದೆ? ತನ್ನ ಉಸಿರಿಗೆ ವರವ ಕೊಡು, ನಾನು ನಿನ್ನ ಬಾಳ ಹಸಿರಿಗೆ ಹೂ ತರುವೆನು ಅಂತ ಹೇಳ್ಬಿಟ್ಟು. ಅಮ್ಮಿಯನ್ನು ಸೃಷ್ಟಿಕರ್ತೆ ಎಂದು ಏಕೆ ಕರೆಯಲಾಗಿದೆ ಅಂದರೆ, ಸೂಜಿಯ ಮೂಗಿಗೆ ದಾರ ಪೋಣಿಸಿ ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ಕಡಲಿನಂತಹ ಬಟ್ಟೆಗೆ ನಮೂನೆಯ ರೂಪಗಳನ್ನು ಕೊಡುವಂತಹಳು. ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣ ಇದೆ ಅಂತ ಹೇಳ್ತಾರೆ ಅಂದರೆ, ಪ್ರತ್ಯಾಮ್ಲಯ ಗುಣ ಹೊಂದಿರುವಂತಹ ರಾಗಿಯು ಹೃದಯದ ಬೇನೆ ಮತ್ತು ಕ್ಯಾನ್ಸರ್ ತಡೆಯಬಲ್ಲ ಔಷಧೀಯ ಗುಣಗಳಿವೆ. ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುವುದು ಹೇಗೆ ಅಂತಂದರೆ, ಹುಟ್ಟೂರನ್ನು
ಮನೆಗಳನ್ನು ನೋಡಲೇಬೇಕೆಂದಿಲ್ಲ. ಅವರ ಕೃತಿಗಳನ್ನು ಓದುವುದರಿಂದ ಅರ್ಥ ಮಾಡಿಕೊಳ್ಳಬಹುದು. ರಂಗರಾವ್ ತಮ್ಮ ಉಯಿಲಿನಲ್ಲಿ ಏನಂತ ಬರೆದಿದ್ರು ಅಂದರೆ, ಅಸ್ಪೃಶ್ಯ ಜನಾಂಗದಲ್ಲಿ ಅತಿಯಾಗಿ ಉಳಿದವರೆನಿಸಿದಂತಹ ಜಾಡ್ಮಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು, ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು ಅಂತ ಹೇಳ್ಬಿಟ್ಟು ಬರೆದಿದ್ರು. ಕೃಷಿ ಜಮೀನನ್ನು ಯಾರು ಖರೀದಿಸುವಂತಿಲ್ಲ. ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಅಥವಾ ರೈತ ಕೂಲಿಕಾರರಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿಸುವಂತಿಲ್ಲ. ಸಾಹುಕಾರಣ್ಣ ತನ್ನ ಸಹೋದರಿಗೆ ಆಸ್ತಿಯನ್ನು ಹೇಗೆ ಹಂಚ್ತಾನೆ ಅಂದರೆ, ದುಡ್ಡಿರೋ ಪೆಟ್ಟಿಗೆ, ಆಭರಣ, ತನಗೆ ಒಳ್ಳೆ ಗದ್ದೆ, ತೋಟ, ಹೊಲವೆಲ್ಲ ಸರ್ದಾರ್ ಸೋಮಣ್ಣನಿಗೆ, ನದಿ ಹತ್ತಿರದಲ್ಲಿ ಕಲ್ಲು ಮರಡಿ ಬೋಳೆಶಂಕರನಿಗೆ. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಏಕೆ ಕಳಿಸ್ತಾನೆ ಅಂದರೆ, ಬೋಳೆಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ 3ರನ್ನೂ ನರಕಕ್ಕೆ ಕರೆದು ತನ್ನಿ ಅಂತ ಹೇಳ್ಬಿಟ್ಟು ಕಳಿಸಿರ್ತಾನೆ. ಬೋಳೆಶಂಕರ ಹುಡುಗಿಯರ ಚಿನ್ನ ಕೊಟ್ಟಿದ್ದಕ್ಕೆ ಸಾಹುಕಾರಣ್ಣ ಏನೇ ಹೇಳ್ತಾನೆ ಅಂದರೆ, ಬೋಳೆಶಂಕರ ಎಂಥ ಕೆಲಸ ಮಾಡಿದೆ, ಬೇಜವಾಬ್ದಾರಿ ಹುಡುಗರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯವನ್ನು ಕೊಟ್ಟೆಯಂತಲ್ಲ, ನನಗೆ ತುಸು ಹಣ ಸಿಕ್ಕಿದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಇನ್ನು ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ ಅಂದರೆ, ಸರ್ವ ಕೆಡಕಿನ ಒಡೆಯ ಬಂದನು, ಚಿನ್ನದ ಹಲ್ಲು ಸಿಡಿವಂತಡಗಿಸಿ ನಗುತ್ತಾ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಜೀವರಸಗಳ ಬತ್ತಿಸುವ ಕತ್ತಲೆಯ ನಿಜ ಜನಕ ಬಂದನು ಅಂತ ಹೇಳ್ತಾರೆ. ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತಂದರೆ, ದೇಹವನ್ನು ತುಂಬಿದ ಬಂಡಿಗೆ ಹಾಗೂ ಕಾಲುಗಳನ್ನು ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ. ಚೆನ್ನಯ್ಯನ ಗುಪ್ತಭಕ್ತಿ ಯಾವ ರೀತಿಯದ್ದು ಅಂದರೆ, ನೋಡಿ, ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ಸಲಹುತ್ತಾನೆ ಅಂದರೆ, ಅಡವಿಯೊಳಗೆ ಹಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ನೀಡಿ ಎತ್ತ ತಾಯಿಯ ಹಾಗೆ ಜವಾಬ್ದಾರಿಯಿಂದ ಆತ ರಕ್ಷಿಸ್ತಾನೆ. ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು ಅಂತ ಕೇಳಿದರೆ, ನೃಪತುಂಗನೇ ಚಕ್ರವರ್ತಿಯಾಗಿ ಕವಿ ಪಂಪ, ರನ್ನ, ಜನ್ನ, ನಾಗಬರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಣಪ್ಪ, ಸರ್ವಜ್ಞ, ಷಡಕ್ಷರ ದೇವ ಮೊದಲಾದವರನ್ನೊಳಗೊಂಡ ನಿತ್ಯ ಸಚಿವ ಮಂಡಲವನ್ನು ಸರಸ್ವತಿ ರಚಿಸಿದ್ದಾರೆ. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಖನಿಜಗಳಾಗಿವೆ ಅಂತಂದರೆ, ಕರ್ನಾಟಕದ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳಾಗಿವೆ. ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ಳುತ್ತವೆ ಅಂದರೆ, ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರಚಿತವಾಗುತ್ತವೆ. ವಸ್ತುನಿಷ್ಠತೆ, ಪುನರಾವೃತ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ ಈ ಎಲ್ಲ ಅಂಶಗಳ ಮೇಲೆ ವಿಜ್ಞಾನದ ಸಿದ್ಧಾಂತಗಳು ರೂಪುಗೊಳ್ಳುತ್ತವೆ. ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳು ಯಾರು ಅಂದರೆ, ಸೂಡಿ, ಲಾಲ, ಶೆಟ್ಟಿ ಮತ್ತು ದೇಶಪಾಂಡೆ ಎಂಬ ಗುರುಗಳು ನಿರೂಪಕರ ಓರೆಕೋರೆಗಳನ್ನು ತಿದ್ದಿದಂತಹ ಗುರುಗಳಾದರೆ, ಶಾಸ್ತ್ರಿ ಮಾಸ್ತರರು ನಿರೂಪಕರನ್ನು ಕೆತ್ತಿದಂತಹ ಶಿಲ್ಪಿಯಾಗಿದ್ದರು. ಮುಂದಿನದು ಈ ಪ್ರಶ್ನೆ ಅಂದರೆ, ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆಯ ಬಗ್ಗೆ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರ ಅತ್ತಿಗೆ ಅವರಿಗೆ ಹೇಗೆ ಕಾಣಿಸ್ತಾ ಇತ್ತು, ಈ ಅದನ್ನು ಅಷ್ಟೇ. ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೂರ ಸಾರ್ತಾನೆ ಅಂದರೆ, ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ರಾಜ್ಯವನ್ನು ಹಾಗೂ ಮಗಳನ್ನೂ ಕೊಟ್ಟು ಮದುವೆ ಮಾಡುವುದಾಗಿ ಡಂಗೂರ ಸಾರ್ತಾನೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡ್ತವೆ ಅಂತಂದರೆ, ಬೋಳೆಶಂಕರನಿಗೆ ಪಿಶಾಚಿಗಳು ಧಾನ್ಯಗಳಿಂದ ನಾಣ್ಯಗಳನ್ನು, ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡಿ, ಇಲ್ಲೂ ಕೆಲವೊಂದು ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಇವು ಎಲ್ಲವೂ ಕೂಡ ಇಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳು ಆಗಿರೋದ್ರಿಂದ ಇವು ರಿಪೀಟ್ ಆಗಿದೆ. ಸೊ ನೀವು ಇವೆಲ್ಲವುಗಳನ್ನು ಕೂಡ ಸರಿಯಾಗಿ ಅಭ್ಯಾಸ ಮಾಡಿದ್ದೇ ಆದರೆ ನಿಮ್ಮ ಪರೀಕ್ಷೆಯಲ್ಲಿ ಸುಲಭವಾಗಿ 2 ಅಂಕದ ಪ್ರಶ್ನೋತ್ತರಗಳನ್ನು ಬರೆಯುವುದರಲ್ಲಿ ಯಾವುದೇ ರೀತಿಯಾದಂತಹ
ಅನುಮಾನ ಇಲ್ಲ. ನೀವು ಯಾವುದೇ ಒಂದು ಪದ್ಯ, ಗದ್ಯ, ಪ್ರಶ್ನೋತ್ತರಗಳು ಯಾವುದೇ ಇರಬಹುದು, ಮಾದರಿ ಪ್ರಶ್ನೆ ಪತ್ರಿಕೆ ಹಿಂದಿನ ವರ್ಷದ್ದು ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ನೀವು ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಪ್ರಥಮ PUCಯ ಒಂದು ಕನ್ನಡಕ್ಕೆ ಸಂಬಂಧಿಸಿದಂತಹ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋಗಿ ನೀವು ರೆಫರ್ ಮಾಡಿದರೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳು ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಅಲ್ಲಿ ನೀವು ನೋಡಬಹುದು. ಧನ್ಯವಾದ.